ಭಾಗ್ಯಮ್ಮ ಬಾರಿ ಲಸ್ಮಕ್ಕನ್ ಕರ್ಕೊಂಬರ್ಬಾ. ನೋಡು ಮಾತಾಡ್ದಂಗೆ ಹಂಗೆ ಒಳ ಕದೇ ಓದ್ಲು. ಹಿಂಗೆ ಮನೆ ಬಾಗ್ಲವರೆಗೂ ಸಹಾಯ ಕೇಳ್ಕೊಂಡ್ ಬಂದವ್ರಿಗೆ ಹಿಂಗೆ ಮಾಡಬಾರ್ದು, ಬೆನ್ ತೋರಿಸಿ ಹೋಗ್ಬಾರ್ದು. ಹಂಗೆ ಬಾ ಕರ್ಕೊಂಬರ್ಬಾ ಇಲ್ಲಿ, ನಾನು ಹೇಳ್ತೀನಿ ಅವಳಿಗೆ. ಅಯ್ಯೋ ಇದೇನಿದು, ಇವಳು ಹಿಂಗೆ ಮಾತಾಡ್ದಂಗೆ ಕೊಯ್ಯನ್ ಒಳ ಕದೇ ಓದ್ಲು. ಅಯ್ಯೋ ಹಂಗಾದ್ರೆ ಇವ್ರಂತೂ ಕೇಸ್ ವಾಪಸ್ ತಾಮಲ್ಲ. ನಮ್ಮ ಅಪ್ಪಯ್ಯನು ನನ್ನ ಮಗಳೂ ಜೈಲ್ನಾಗೆ ಕೊಳಿಬೇಕಾಗುತ್ತೆ. ಅಯ್ಯೋ ಬರುತ್ತಿರುವ ಅಯ್ಯಮ್ಮ ಬಂದ್ಮೇಲೆ ಮಾತಾಡೋಣ. ಗುಂಡಜ್ಜಿ ಐತಲ್ಲ ಏಳ್ತೈತಿ. ಗುಂಡಮ್ಮ ಏನೋ ಆಗಿದ್ದಾಗತ್ತು ಕೆಟ್ಟಗಳಿಗೆ ಅದನ್ನ ಮಾರ್ತ್ಬಿಟ್ಟು ನಮ್ಮ ಮೇಲೆ ಅದನ್ನೇ ದ್ವೇಷ ಸಾಧಿಸ್ಕೊಂಡು ಹೋದ್ರೆ ಆಗಲ್ಲ. ಒಂದೇ ಊರಾಗಿದ್ಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕು. ಅದಕ್ಕೇನೆ ನನ್ನ ಮಗಳು ಬೇರೆ ಜೈಲ್ನಾಗ ಇದ್ದಾಳಲ್ಲ ಎಂದೂ ಕಷ್ಟ ನೋಡ್ದಾಳಲ್ಲ. ಹುಡ್ದಾಗಿಂದನ ಸುಖವಾಗಿ ಬೆಳೆದಾಳು. ಈಗ ಜೈಲ್ನಾಗೆ ಅವಳು ಕಷ್ಟ ಅನುಭವಿಸೋದ ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ. ಬೇಲ್ ಸಿಗಲ್ಲ ಅಂತ ಹೇಳ್ಬಿಟ್ರು ಲಾಯರು. ಅದಕ್ಕೇನೆ ಕೊನೆಗೆ ಉಳಿದಿರೋದು ಇವ್ರ ಕೇಸ್ ವಾಪಸ್ ತಗೊಂಬೋದು ಒಂದೇ ದಾರಿ. ಅದಕ್ಕೇನೆ ಇವ್ರ ಮನೆ ಬಾಗ್ಲುವರೆಗೂ ಬಂದಿದ್ದೀವಿ. ನೋಡು, ಮುಣುಗಿಸ್ತೀಯೋ ತೇಲಿಸ್ತೀಯೋ ಎಲ್ಲ ನಿನ್ನ ಕೈಯಾಗೆ ಐತಿ. ಹ್ಞೂ ಕಣ್ಗುಂಡಜ್ಜಿ, ಇವ್ರೇನಾದ್ರೂ ಕೇಸ್ ವಾಪಸ್ ತಾಮ್ಲಿಲ್ಲ ಅಂತಂದ್ರೆ ನನ್ನ ಮಗಳು ನಮ್ಮ ಅಪ್ಪನೂ ಜೈಲ್ನಾಗೆ ಇರಬೇಕಾಗುತ್ತೆ. ಅದನ್ನ ನೋಡ್ಕೊಂಡು ನಾವಂತೂ ಜೀವ ಸಹಿತ ಇರಲ್ಲ. ನಾನು ನನ್ನ ಗಂಡನೂ ನೇಣಕ್ಕಿಂಡ ವಿಷಯ ತಂಡ ಸತ್ತೋಗ್ಬಿಡ್ತೀವಿ ಅಷ್ಟೇನೆ. ಕಾಳಮ್ಮ ಹಂಗೆಲ್ಲ ಸಾಯ ಮಾತು ಏನು ಆಡಬೇಡ, ಏನು ಆಗಲ್ಲ, ಸುಮ್ಮನಿರು. ಅದಕ್ಕೆ ಮತ್ತೀಗ ಹೇಳೋದು, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು. ಯಾವತ್ತೂ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದಂತೂ ಮಾಡಬಾರ್ದು. ಕೆಟ್ಟದ್ದು ಮಾಡಿದ್ರೆ ಅದು ನಮ್ಗೇನೆ ಒಂದಲ್ಲ ಒಂದು ದಿವಸ ಉಲ್ಟಾ ಹೊಡಿತೈತಿ. ಆ ದೇವ್ರೊಬ್ಬನು ನೋಡ್ತಾ ಇರ್ತಾನೆ ಯಾರು ಹೆಂಗಿದ್ದಾರೆ ಅಂತಾನೆ. ಮನುಷ್ಯರ ಕೈಲಿ ಆಗ್ದಿದ್ರು ದೇವರಾದ್ರೂ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ನೀವೇ ಸಾಕ್ಷಿ, ನೀವು ನಿಮ್ಮ ಮಗಳು. ಓ ಕಣ್ಗುಂಡಜ್ಜಿ, ನೀನು ಹೇಳೋದು 100% ಸತ್ಯವಾದ ಮಾತು. ನಮಗೆ ಏನಾದರೂ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕಾದ್ರೆ ಮಾಡಬೇಕು, ಇಲ್ಲ ಅಂದರೆ ಅವ್ರಿಗೆ ಕೆಡಕ ಆಗೋಂಥ ಕೆಲಸ ಮಾತ್ರ ಮಾಡಬಾರ್ದು. ಯಾರೇ ಆಗಲಿ ಒಳ್ಳೆ ರೀತಿಲಿ ಬದುಕಿರೋ ದೇವ್ರು ಒಂದಲ್ಲ ಒಂದು ರೀತಿಲಿ ಕಾಪಾಡ್ತಾನೆ. ಕಷ್ಟ ಬಂದ್ರೂ ಆ ಕಷ್ಟನ ಪರಿಹಾರ ಮಾಡೇ ಮಾಡ್ತಾನೆ. ಭಾಗ್ಯಮ್ಮ ಲಸ್ಮಕ್ಕನ್ ಬಾರಮ್ಮ ಇಲ್ಲಿ. ಲಸ್ಮಕ್ಕ ಬಾರಮ್ಮ ಇಲ್ಲಿ, ಬಾ ಇಲ್ಲಿ ಬಾ. ಕುಕ್ಕೊಂಡು ಮಾತಾಡಿದ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಹಿಂಗೆ ಒಳಕ್ಕೆ ಹೋಗಿ ಕುಕ್ಕೊಂಡ್ರಿ. ಬಾರಮ್ಮ ಇಲ್ಲಿ, ಬಾರೇ ಲಕ್ಷ್ಮಿ. ಅಲ್ಲ ಕಣ್ಗುಂಡಜ್ಜಿ, ಇಂಥ ಕೆಟ್ಟ ಜನಗಳಿಗೆ ಒಳ್ಳೇದ್ ಮಾಡಕ್ಕೆ ನೀನು ಬಂದಿದ್ಯಲ್ಲ. ಯಾವತ್ತೂ ಆವಿಗೆ ಹಾಲು ಎರಿಬಾರ್ದು, ಅದು ವಿಷ ಕಕ್ಕುತ್ತೆ ಒಂದಲ್ಲ ಒಂದ್ ದಿವಸ. ಸುಮ್ಮನಿರು, ನೀನೇನು ಮಾತಾಡಕ್ ಹೋಗ್ಬೇಡ. ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಿ ಹೇಳು, ನಮ್ಗೇನಾಗ್ಬೇಕಾಗೈತಿ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ರೆ ಅನುಭವಿಸ್ಲಿ. ಶಿಕ್ಷೆ ಅನುಭವಿಸಿದ್ರೆ ಮತ್ತೀಗ ಇನ್ನೊಂದ್ಸಲ ಇಂಥ ತಪ್ಪು ಮಾಡಬಾರ್ದು ಅಂಬೋದು ಗೊತ್ತಾಗದ ಅವ್ರಿಗೆ. ನೋಡಿ ಲಸ್ಮಕ್ಕ, ಅವರು ಕೆಟ್ಟರೆ ಆಗಿರ್ಬೋದು, ಕೆಟ್ಟದೇ ಮಾಡಿರ್ಬೋದು, ಆದ್ರೆ ನೀನು ಒಳ್ಳೇದ್ ಮಾಡಿದ್ರೆ ನಿನ್ನ ಮನೆಗೂ ನಿನ್ನ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅದನ್ನ ತಿಳ್ಕ ಅಷ್ಟೇನೆ. ಅವರು ಏನೋ ಕಷ್ಟ ಅಂತ ಹೇಳಿ ನಿನ್ನ ಕಾಲು ಹಿಡಿಯಕ್ಕೆ ಬಂದೇವ್ರಿ. ನೀನು ಹಿಂಗೆ ತಿರಸ್ಕಾರ ಮಾಡೋದು ಸರಿ ಇರಲ್ಲ. ನಿನಗೆ ಇವರು ಕೆಟ್ಟದ್ದು ಮಾಡ್ಯವ್ರೆ ಅಂದರೆ ನಿನಗೆ ಒಳ್ಳೇದು ಮಾಡೋರು ಇನ್ನೊಬ್ರು ಯಾರಾದ್ರೂ ಇದ್ದೇ ಇರ್ತಾರೆ. ದೇವರು ಒಳ್ಳೇದು ಮಾಡ್ದಾರ್ಗೆ ಯಾವತ್ತೂ ಒಳ್ಳೇದೇ ಮಾಡ್ತಾನೆ. ಅದೇನೋ ಸರಿ ಕಣೆ ಗುಂಡಮ್ಮ, ನಾವಂತೂ ಮನುಷ್ಯಂತೂ ಮನುಷ್ಯನ ಯಾರನ್ನೂ ನಂಬಲ್ಲಮ್ಮ. ದೇವ್ರ ಮೇಲೇನೆ ಭಾರ ಹಾಕಿರೋದು. ಹೆಂಗೋ ಆ ದೇವ್ರ ಮೇಲೆ ಭಾರ ಹಾಕಿ ನಾವು ಕೋರ್ಟಿಗೆ ಓಡಾಡಿದ್ಕೆ ನಮ್ಮ 5 ಎಕರೆ ಜಮೀನು ಬಿಟ್ಟೋಗಿದ್ದು ನಮ್ಮ ಕೈ ಸೇರ್ತು. ಅದು ನಮ್ಮ ಪ್ರಯತ್ನನೂ ಇರಬೇಕು, ದೇವ್ರ ಆಶೀರ್ವಾದನೂ ಇರಬೇಕು. ಎರಡು ಇದ್ರೇನೆ ನಮ್ಮ ಕೆಲಸ ಆಗೋದು. ಗುಂಡಜ್ಜಿ, ಈ ಕಾಳಮ್ಮ ಎಂತ ಮಾತಾಡೋಳೆ ಗೊತ್ತಾ? ಮಗಳು ಜೈಲಿಗೆ ಹೋಗಿ ಕಷ್ಟ ಅನುಭವಿಸ್ತಿದ್ರು ದೇವ್ರಿಗೆ ಆರ್ಕೆ ಮಾಡ್ಕೊಂತೀನಿ. ನಿನ್ ಗಂಡ ಮೂಲಿ ಕುಕ್ಕಬೇಕು, ಎದ್ದು ಓಡಾಡಬಾರ್ದು, ನೀನು ಇವಳು ಉಚ್ಚೆ ಬಾಸ್ಬೇಕು ಅವಂದ ನಿನ್ ಗಂಡಂದ ಅಂತಾನ ಆರ್ಕೆ ಮಾಡ್ಕೊಂತೀನಿ ಅಂತ ಬೇರೆ ಹೇಳಿದ್ಲು. ಆರ್ಕೆ ಮಾಡ್ಕೊಂಬಳು, ಇಲ್ಲಿಗೆ ಯಾಕೆ ಬಂದ್ ಕುಂತೇಳು ಕೇಳು ಇವಾಗ. ಏನೇ ಕಾಳಮ್ಮ, ಅಲ್ಲ ನೀನು ಹಿಂಗೆಲ್ಲ ಮಾತಾಡ್ಬೋದಾ? ಅಲ್ಲ ದೇವ್ರ ತೆಗೆ ಯಾರಾದ್ರೂ ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಹೇಳಿ ಆರ್ಕೆ ಮಾಡ್ಕೊಂಡ್ರೆ ಅದನ್ನ ನೆರವೇರಿಸ್ತಾನೇನೆ ದೇವ್ರು. ಇನ್ನ ನಿನಗೆ ಜಾಸ್ತಿ ಕಷ್ಟ ಕೊಡ್ತಾನೆ, ಅದನ್ನ ತಿಳ್ಕ. ಅದಕ್ಕೆ ಮತ್ತೀಗ ನಿನ್ನ ಮಗಳಿಗೆ ಬೇಲು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ, ಕೊನೆಗೆ ಇಲ್ಲಿಗೆ ಬರಂಗಾಗಿರೋದು. ಯಾವತ್ತೂ ದೇವ್ರ ಹತ್ರ ಒಳ್ಳೇದ್ ಬೇಡ್ಕೊಬೇಕೆ ಹೊರ್ತು ಹಿಂಗ್ ಕೆಟ್ಟದಾಗ್ಲಿ ಇನ್ನೊಬ್ರಿಗೆ ಅಂತ ಬೇಡ್ಕೊಂಬಕ್ ಹೋಗ್ಬಾರ್ದು. ಅದು ತಪ್ಪು ಅಂತ ಇವಾಗ ನನಗೆ ಗೊತ್ತಾಗ್ತೈತ್ ಕಣ್ಗುಂಡಜ್ಜಿ. ಏನ್ ಮಾಡೋದು, ಅವತ್ತು ನನಗೆ ಬುದ್ಧಿ ಇರ್ಲಿಲ್ಲ, ಅದಕ್ಕೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ಅದು ನಾನು ಮಾಡಿದ ತಪ್ಪಾಯ್ತು, ನಾನು ಕ್ಷಮಿಸು ಅಂತ ಹೇಳಿ ಕೇಳ್ಕೊಂತೀನಿ. ಸೀನಪ್ಪನು ಮತ್ತೆ ಲಸ್ಮಕ್ಕನು ನಮ್ಮನ್ನ ಕ್ಷಮಿಸ್ಬಿಡ್ರಿ, ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ಏನೋ ಸಿಟ್ನಾಗ ಹಂಗೆಲ್ಲ ಹೇಳ್ಬಿಟ್ಟೆ. ಆದ್ರೆ ನಾನು ನಿಜವಾಗ್ಲೂ ದೇವ್ರ ತಗ ಹಂಗೇನು ಅರ್ಕೆ ಗಿರ್ಕೆ ಏನು ಮಾಡ್ಕೊಂಡಿರ್ಲಿಲ್ಲ.
ಸುಮ್ಮನೆ ಮಾತಿಗೆ ಹಂಗಂದೆ ಅಷ್ಟೇನೆ. ನಾನೇನು ಅರ್ಕೆ ಗಿರ್ಕೆ ಏನು ಮಾಡ್ಕೊಂಡಿಲ್ಲ. ನನ್ನ ಮಗಳಿಗೆ ಜಲ್ದು ಬೇಲ್ ಸಿಕ್ಕಿ ಹೊರಗೆ ಬರಲಿ ಅಂತ ಹೇಳಿ ಪೂಜೆ ಮಾಡ್ಸಕ್ಕೆ ಹೋಗಿದ್ದೆ ಅಷ್ಟೇನೆ. ಏನಂದ್ರೆ ಅವತ್ತು ಇವಳು ಲಸ್ಮಕ್ಕ ಮಾತಾಡ್ಬಿಟ್ಲಲ್ಲ, ಅದಕ್ಕೆ ನನಗೆ ಸಿಟ್ಟು ಬಂತು ಹಂಗಂತ ಹೇಳ್ದೆ ಅಷ್ಟೇನೆ. ನಾನೇನು ಹಂಗೆಲ್ಲ ಏನು ದೇವ್ರ ತಗ ಅರ್ಕೆ ಮಾಡ್ಕೊಂಡಿಲ್ಲ. ನನಗೂ ಗೊತ್ತೈತೆ ದೇವ್ರ ತಗ ಹಿಂಗೆಲ್ಲ ಮಾಡ್ಕೋಬಾರ್ದು, ದೇವರು ನಮಗೇನೆ ಇನ್ನೂ ಜಾಸ್ತಿ ಕಷ್ಟ ಕೊಡ್ತಾನೆ ಅಂತಾನೆ. ಹಂಗೆಲ್ಲ ಏನು ಮಾಡ್ಕೊಂಡಿಲ್ಲ, ಏನೋ ಸಿಟ್ನಾಗ ಹಂಗೆ ಮಾತು ಆಡ್ದೆ ಅಷ್ಟೇನೆ. ಅಲ್ಲ, ನಿನ್ನ ಮಗಳಿಗೆ ಏನಾದ್ರೂ ಬೇಲ್ ಸಿಕ್ಕಿ ಹೊರಕ್ ಬಂದಿದ್ರೆ ಇವತ್ತು ನಿನ್ನ ಬಾಯಿಗೆ ಇಂಥ ಮಾತು ಬರ್ತಿರ್ಲಿಲ್ಲ. ಏನು ಅಂದ್ರೆ ಇವತ್ತು ನಾವು ಆ ಕೇಸ್ ವಾಪಸ್ ತಕೊಂಡ್ರೇನೆ ನಿಮ್ಮ ಮಗಳು ನಿಮ್ಮ ಅಪ್ಪ ಮನೆಗೆ ವಾಪಸ್ ಬರೋದು ಅಂಬುದು ಗೊತ್ತಾಗೈತಿ ಈಗ. ಅದಕ್ಕೆ ಹಿಂಗೆಲ್ಲ ನನ್ನ ನಾಟಕ ಮಾಡ್ತಾ ಇದ್ದೀರಾ. ಹಂಗ್ ಮಾತಾಡಿಲ್ಲ ಹಿಂಗ್ ಮಾತಾಡಿಲ್ಲ ತಪ್ಪಾಯ್ತು ಅಂತಾನ. ನಿಮ್ ಮೊಸಳೆ ಕಣ್ಣೀರ್ಗೆ ಯಾರು ಕರ್ಕಲ್ಲ ಇಲ್ಲಿ. ಹ್ಞೂ ಕಳಮ್ಮ, ನೀನು ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ನನಗೂ ಬೋಲ್ಸಿಟ್ಟು ಬಂತು. ಅಲ್ಲ, ಯಾರನ್ನ ಹೋಗಿ ಹಿಂಗೆ ಬೇಡ್ಕೊಂತಾರೆ ಇನ್ನೊಬ್ರಿಗೆ ಕಷ್ಟ ಕೊಡ್ಲಿಪ್ಪ ದೇವ್ರೆ ಅಂತ ಹೇಳಿ, ನಮಗೆ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊಂಬಕ್ಕೆ ಹೋಗೋದು ದೇವ್ರನ್ನ. ಇನ್ನೊಬ್ರಿಗೆ ಕಷ್ಟ ಕೊಡು ಅಂತಾನ ಯಾವತ್ತೂ ಕೇಳಬಾರ್ದು. ಏನು ಮಾಡೋದಪ್ಪ ಸೀನಪ್ಪ, ನನ್ನ ಹೆಂಡ್ತಿ ಒಂದಿಟ್ಟು ಮುಂಗೋಪಿ. ಸಿಟ್ಟು ಬಂದರೆ ಅವಳಿಗೆ ಏನು ಮಾತಾಡ್ತೀನಿ ಎಂಬುದು ಅವಳಿಗೆ ಗೊತ್ತಿರಲ್ಲ. ಅದಕ್ಕೆ ಹಂಗೆಲ್ಲ ಮಾತಾಡವಳೆ. ಈಗ ಅದನ್ನೆಲ್ಲ ನಮ್ಮ ಮನಸ್ಸಿನಾಗ ಇಕ್ಕೊಂಡು ನೀವು ಏನಾದರೂ ಕೇಸ್ ವಾಪಸ್ ತಾಂಬ್ಲಿಲ್ಲ ಅಂತಂದರೆ ನಾವಂತೂ ಜೀವ ಸಹಿತ ಉಳಿಯಲ್ಲ ಕಣಪ್ಪ. ಸೀನಪ್ಪ, ಹೆಂಗಾನ ಮಾಡಿ ನಿನ್ನ ಹೆಂಡ್ತಿಗೆ ನೀನಾದರೂ ಹೇಳಪ್ಪ, ವಾಪಸ್ ತಾಳ್ರಪ್ಪ, ದೇವರು ಒಳ್ಳೇದು ಮಾಡ್ತಾನೆ ನಿಮಗೂ. ನಿಮಗೂ ನಿನ್ನ ಮಕ್ಕಳಿಗೂ ಒಳ್ಳೇದು ಮಾಡ್ತಾನೆ. ಓ, ನಿನ್ ಹೆಂಡತಿ ಮಾತ್ರನ ಮುಂಗೋಪಿನ? ಅವಳು ಮಾತ್ರನ ಏನೋ ಬಾಯಿಗೆ ಬಂದಂಗೆ ಅಂದೇವಳೆ, ನೀನೇನು ಅಂದಿಲ್ಲ, ನೀನ್ ಸಾಚ ಅಂತ ಹೇಳ್ಕೊಂತ ಇದ್ಯಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಯ್ಯ. ಎಲ್ಲ ಆಗಿರೋದು ನಿನ್ನಿಂದನೇ ಮತ್ತಿಗ. ನಿನ್ನ ಹೆಂಡತಿನ ಬಾಯಿಗೆ ಬಂದಂಗೆ ಮಾತಾಡೋದು. ನಿನಗೆ ಬಡವ್ರಂದ್ರೆ ಕಾಲ್ ಕಾಸಕ್ಕಿಂತ ಕಡೆ. ಹೋಗ್ಲಿ ಬಿಡ್ಲಸ್ಮಕ್ಕಯ್ಯ, ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ನಿನಗೆ ಅವಮಾನ ಮಾಡಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅಂತನ ನನಗೂ ಗೊತ್ತೈತೆ. ಆದರೆ ಏನು ಮಾಡೋದು, ಈಗ ಆ ತಪ್ಪೆಲ್ಲನ ಅವರೇ ಒಪ್ಕೊಂಡು ಬಂದಿದ್ದಾರೆ ನಿಂತ ಕ್ಷಮೆ ಕೇಳೋಕ್ಕೆ. ಕ್ಷಮಿಸ್ಬಿಟ್ಟು ನೀನು ದೊಡ್ಡವಳಾಗು. ಗುಂಡಜ್ಜಿ, ನಮ್ಮ ತಪ್ಪೆಲ್ಲ ನಮಗೆ ಇವಾಗ ಗೊತ್ತಾಗೈತೆ. ನಾವು ತುಂಬ ತೊಂದರೆ ಕೊಟ್ಬಿಟ್ವಿ ಸೀನಪ್ಪಗೂ ಲಸ್ಮಕ್ಕೂ. ನಾವು ಇನ್ನು ಮುಂದಕ್ಕೆ ಅಂಥ ತಪ್ಪೆಲ್ಲ ಏನು ಮಾಡಲ್ಲ. ಇದೊಂದು ಸಲ ನಮ್ಮ ತಪ್ಪನ್ನ ಕ್ಷಮಿಸ್ಬಿಟ್ಟು ಕೇಸ್ ವಾಪಸ್ ತಗೊಂಬಕ್ಕೆ ಒಪ್ಕೊಳಂಗೆ ಮಾಡು ಗುಂಡಜ್ಜಿ, ನೀನೇ ಹೇಳು. ಬೇಕಂದ್ರೆ ಸೀನಪ್ಪನ ಕಾಲು ಮುರಿದೈತಲ್ಲ, ಅದು ಕಾಲು ಸರಿ ಆಗೋ ತಕನ ಅದಕ್ಕೆ ಎಷ್ಟು ಪರಿಹಾರ ನೀನು ಹೇಳ್ತೀಯೋ ಅಷ್ಟು ದುಡ್ಡು ನಾವು ಕೊಡ್ತೀವಿ. ದುಡ್ಡು ಕೊಟ್ಬಿಟ್ರೆ ನೋವೆಲ್ಲ ವಾಸಿ ಆಗ್ಬಿಡುತ್ತಾ? ನೋವು ಯಾರು ಅನುಭವಿಸೋರು? ನೀವು ಅನುಭವಿಸ್ತೀರಾ? ನಿಮ್ಮ ಕಾಲೇ ಮುರಿದಿದ್ರೆ ನಿಮಗೆಷ್ಟು ನೋವಾಗೋದು ಗೊತ್ತೇ? ನಿಮ್ಮ ಕಾಲು ಮುರಿದ್ರೆ ಗೊತ್ತಾಗುತ್ತೆ ಅವಾಗ. ಈಗ ನಿಮ್ಮ ಮಗಳು ಮತ್ತೆ ನಿಮ್ಮ ಮಾವ ಜೈಲ್ನಾಗಿರೋದಕ್ಕೆ ಇಷ್ಟೆಲ್ಲನ ಅಯ್ಯೋ ಅಂತ ಇದ್ದೀರಲ್ಲ. ಹಿಂಗೆ ನನ್ನ ಗಂಡ ಏನ್ ತಪ್ಪು ಮಾಡಿದ್ದ ಕಾಲು ಮುರಿಯಕ್ಕೆ? ಸಿದ್ದಪ್ಪರೇ, ಅದಕ್ಕೆ ಮತ್ತೀಗ ಹೇಳೋದು, ಸ್ವಲ್ಪ ಮನುಷ್ಯ ಆದ್ಮೇಲೆ ತಾಳ್ಮೆ ಇರಬೇಕು ಅಂತಾನ. ಸಾವುಕಾರ ಆದ ತಕ್ಷಣ ಅವ್ರಿಗೇನೇನು ಕೊಂಬಂದ್ಬಿಡಲ್ಲ ತಲೆ ಮೇಲೆ. ಸಾವುಕಾರರು ಅಂತ ಹೇಳಿ ಏನ್ ಬೇಕಾದ್ರೂ ಮಾಡಿದ್ರೆ ಯಾರೋ ಸಹಿಸ್ಕೆಮಲ್ಲ. ಇಷ್ಟು ದಿನ ಅಂತೂ ಜನಗಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಮ್ಮ ಲಸ್ಮಕ್ಕ ಬುದ್ಧಿವಂತೆ, ಒಂದಿಷ್ಟು ಓದ್ಕೊಂಡಿದ್ದಾಳೆ, ಎಲ್ಲ ತಿಳ್ಕೊಂಡಿದ್ದಾಳೆ. ಅದಕ್ಕೇನು ಎದುರಿಸಿ ಮಾತಾಡ್ತಾಳೆ. ಹಂಗಂತ ಹೇಳಿ ನೀವು ಅವಳನ್ನ ಮಟ್ಟ ಹಾಕ್ಬೇಕು ಅಂತ ಹೇಳಿ ಅವಳನ್ನ ಎದುರಿಸಕ್ ಹೋದ್ರೆ ಅವಳು ಎಂದಿಗೂ ಎದ್ರಿಕೆಮಲ್ಲ. ನೋಡು, ಕೊನೆಗೆ ನಿಮ್ಮನ್ನೇನೆ ಮನೆ ಬಾಗಿಲಿಗೆ ಬರಂಗ್ ಮಾಡ್ಯವಳೆ. ಇನ್ನೆಂದೂ ಅವಳಿಗೆ ತೊಂದರೆ ಕೊಡಬಾರ್ದು ನೀವು, ಹೇಳ್ತೀನಿ ನೋಡು. ಇನ್ನೆಂದಾದ್ರೂ ಹಿಂಗೇನಾದ್ರೂ ಮಾಡಿದ್ರೆ ನಾನಂತೂ ಇನ್ನೆಂದೂ ಬರಲ್ಲ ನಿಮ್ಮ ಪರವಾಗಿ ಮಾತಾಡಕ್ಕೆ. ಇದಾಗಲೇ ಕೊನೆ. ಹೇಳಿರ್ತೀನಿ. ಹ್ಞೂ ಕಣ್ಗುಂಡಜ್ಜಿ, ನೀನು ಹೇಳ್ದಂಗೆ ಆಗಲಿ. ಇನ್ನೆಂದೂ ಇವ್ರಿಗೆ ತೊಂದರೆ ಕೊಡಲ್ಲ ನಾನು. ಯಪ್ಪ ಯಮ್ಮ, ನೀವಿಬ್ರು ಎದ್ದು ಲಸ್ಮಕ್ಕನ ಕಾಯಿಲಿಗೆ ಬಿದ್ದು ಕ್ಷಮೆ ಕೇಳ್ರಿ. ಎದ್ದಾಳ್ರಿ. ಮಾಡಿರೋ ತಪ್ಪಿಗೆ ಅದೇ ಶಿಕ್ಷೆ ನಿಮಗೆ. ನನ್ನ ಕಾಲಿಗೆ ಯಾಕೆ ಬೀಳ್ತಾರಪ್ಪ ದೊಡ್ಡರವರು? ನನ್ನ ಕಾಲಿಗೆ ಏನು ಬೀಳದ್ ಬೇಡ. ಲಸ್ಮಕ್ಕ, ಹೋಗ್ಲಿ ಬಿಡೆ. ಅದನ್ನೇ ಎಷ್ಟು ದಿನ ಅಂತ ಸಾಧಿಸ್ಕೊಂಡು ಹೋಗ್ತೀಯ ಹೇಳು? ಬಿಡು, ಅವ್ರು ಮಾಡಿದ ಕರ್ಮನ ಅವರೇ ಅನುಭವಿಸ್ತಾರೆ. ಈಗ ಕ್ಷಮಿಸಿ ನೀನು ದೊಡ್ಡವಳಾಗಮ್ಮ. ಈಗ ಅವರು ಎಷ್ಟು ಅದಕ್ಕೆ ಕಾಲ್ ಸರಿ ಮಾಡ್ಸಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನ ಕೊಡ್ತೀವಿ ಅಂತ ನಾವು ಒಪ್ಕೊಂಡಿದ್ದಾರೆ. ಅದು ದುಡ್ಡು ತಕೊಂಡು ನೀವು ಬೆಳೆ ಬೆಳ್ಕೊಂಡು ಚೆನ್ನಾಗಿರ್ರಿ. ಏನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋತು. ಒಂದು ಕೆಟ್ಟಗಳಿಗೆ ಅಂತ ನಾವು ಮಾರ್ತಿ ಬಿಡಮ್ಮ. ಕಾಳಿ ನಿಂತ್ಕೊಂಡು ಇಬ್ರು ಕೇಳ್ಕಮ್ಮನ ಅವ್ರನ್ನ. ಆಗ್ಲಾದ್ರೂ ಮನಸ್ಕಾರಗಿ ಒಪ್ಕೋಬೋದು. ಲಸ್ಮಕ್ಕ, ಎದ್ದಾಳು, ನಿಂತ್ಕ. ಹ್ಞೂ ಸರಿ, ಎದ್ದಾಳ್ತೀನಿ. ಗುಂಡಜ್ಜಿ, ಲಸ್ಮಕ್ಕುಂತಾಗೆ ನಾನು ನನ್ನ ಹೆಂಡ್ತಿನೂ ಕೈ ಮುಗಿದು ಕೇಳ್ಕೊಂತಾ ಇದೀವಿ, ಕ್ಷಮೆ ಕೇಳ್ತಾ ಇದೀವಿ. ನಾವು ಮಾಡಿದ ತಪ್ಪಾಯ್ತು ಅಂತ ಹೇಳಿ. ಈಗಲಾದ್ರೂ ನಮ್ಮನ್ನ ಕ್ಷಮಿಸ್ಬಿಡಕ್ಕೆ ಹೇಳಲ್ಲ ಗುಂಡಜ್ಜಿ. ನೋಡೆ ಲಸ್ಮಕ್ಕ, ಪಾಪ ಗಂಡ ಹೆಂಡತಿ ಇಬ್ರು ಕೈ ಮುಗಿದು ಬೇಡ್ಕೊಂತ ಇದ್ದಾರೆ. ಇಷ್ಟಾದ್ರೂ ನಿನ್ನ ಮನಸ್ಸು ಕರಗಲ್ವೇನಿ? ನನ್ನೇನು ಕ್ಷಮೆ ಕೇಳೋದೇನು ಬೇಕಾಗಿಲ್ಲ. ನಾನು ಇನ್ನ ಅವ್ರಿಗಿನ್ನ ಸಣ್ಣಳು. ನಮ್ಮ ಅತ್ತೇನೋ ನನ್ನ ಗಂಡ ಇದ್ದಾರೆ, ಅವ್ರ ತಕ್ಕ ಕೇಳಕ್ ಕೇಳು. ಸೀನಪ್ಪ, ಕೆಂಚಮ್ಮ, ನಿಮ್ಮನ್ನ ನಾವು ಕೈ ಮುಗಿದು ಕೇಳ್ಕೊಂತ ಇದೀವಿ. ನಾವು ಮಾಡಿದ ತಪ್ಪನ ಕ್ಷಮಿಸ್ಬಿಟ್ಟು ನನ್ನ ಮಗಳನ್ನು ನಮ್ಮ ಅಪ್ಪನೂ ಜೈಲ್ಗಳಿಂದನ ಬಿಡುಗಡೆ ಮಾಡಂಗ್ ಮಾಡ್ರಿ. ಹ್ಞೂ ಕಣಪ್ಪ ಸೀನಪ್ಪ, ಹ್ಞೂ ಕಣ್ ಕೆಂಚಕಯ್ಯ, ನಾವು ಮಾಡಿದ ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ಕೆಂಚಮ್ಮ, ಸೀನಪ್ಪ, ನೀವಿಬ್ರು ಏನ್ ಹೇಳ್ತೀರಪ್ಪ? ನೀವ್ ಹೇಳಿರಿ ಲಸ್ಮಕ್ಕ ಒಪ್ಕೊಂತಾಳಂತೆ, ಏನ್ ಹೇಳ್ತೀರಾ ಹೇಳ್ರಿ.
ನಂದೇನು ಇಲ್ಲ ಕಣೆ ಗುಂಡಮ್ಮ. ನೀನೇ ಹೇಳ್ಬಿಡು. ನೀನ್ ಹೇಳಿದ್ರೆ ನಾವು ಒಪ್ಕೊಂತೀವಿ, ಲಸ್ಮಕ್ಕನು ಒಪ್ಕೊಂತಾಳೆ, ಎಲ್ಲಾರು ಒಪ್ಕೊಂತಾರೆ. ನೀನೇ ದೊಡ್ಡ ಮನಸ್ತಿ ನಮಗೆ. ಗುಂಡಜ್ಜಿ ನಾನು ಹೇಳೋದು ಯಾವಾಗಲೂ ಇದೇನೆ. ನೀನು ನಮ್ಮ ದೊಡ್ಡಮ್ಮ ಇದ್ದಂಗೆ. ನಿನ್ನ ಮಾತಾ ನಾನಂತೂ ತೆಗೆದಾಕಲ್ಲ. ನೀನು ಹೇಳಿದ್ಕೆ ನಾನು ಒಪ್ಕೊಂತೀನಿ. ಇನ್ನೇನಮ್ಮ ಲಸ್ಮಕ್ಕ, ನಿಮ್ಮ ಅತ್ತೆ ನಿನ್ನ ಗಂಡ ನಾನು ಹೇಳಿದಕ್ಕೆ ಒಪ್ಕೊಂತೀವಿ ಅಂತ ಹೇಳವ್ರೆ. ನಿಂದೇನು ಹೇಳಮ್ಮ. ನಿನ್ನ ಮೇಲೆ ಇರೋದು. ನೀನೇನು ಹೇಳ್ತೀಯೋ ಅದೇನೆ. ಆತ್ ಬಿಡು ಗುಂಡಜ್ಜಿ, ನೀನ್ ಇಷ್ಟ ಹೇಳ್ತಾ ಇದೀಯ ಅಂತಂದ್ರೆ ನಿನ್ ಮಾತಾ ತೆಗ್ದಾಕಕ್ಕಾಗಲ್ಲ. ನಾನು ಅವರಿಬ್ರು ಮಕ ನೋಡ್ಕೊಂಡು ಏನು ಒಪ್ಕೊಂತ ಇಲ್ಲ. ರಾಜ ಮತ್ತೆ ಮಲ್ಲಿ ಆಮೇಲೆ ನೀನು ನೀವ್ ಮೂವರ್ ಮಕ ನೋಡ್ಕೊಂಡು ಒಪ್ಕೊಂತ ಇದೀನಿ ಅಷ್ಟೇನೆ. ಕೇಸ ವಾಪಸ್ ತಾಮಕ್ಕೆ. ಇನ್ನೇನಪ್ಪ, ಮೂವರು ಒಪ್ಕೊಂಡ್ರು. ಅವರು ಕೊಟ್ಟಿರ ಇದನ್ನ ಕಂಪ್ಲೇಂಟ ವಾಪಸ್ ತಾಂತಾರಂತೆ. ಲಸ್ಮಕ್ಕನು ಒಪ್ಕೊಂಡಿದ್ದಾಳೆ. ಸಮಾಧಾನ ಮಾಡ್ಕೊಳ್ರಿ. ಕಳಮ್ಮ ಹೊಳಬೇಡ, ಕಣ್ಣೀರು ಒರೆಸ್ಕೊಳಮ್ಮ. ಸರಿ ಕಣ್ಗುಂಡಜ್ಜಿ, ನೀನು ಎಷ್ಟು ದುಡ್ಡು ಕೊಡ್ರಿ ಅಂತ ಹೇಳ್ತೀಯೋ ಅಷ್ಟನ್ನು ಕೊಟ್ಬಿಡ್ತೀವಿ ನಾವು. ಆದಷ್ಟು ಬೇಗ ಕೊಟ್ಟಿರೋ ಕಂಪ್ಲೇಂಟ ವಾಪಸ್ ತಗೋಬೇಕು ಇವರು. ಅವರು ಕಷ್ಟದಾಗ ಇದ್ದಾರೆ. ಹೊಲ್ದಾಗು ಮನೆಯಾಗು ಲಸ್ಮಕ್ಕ ಒಬ್ಬಳೇ ಮಾಡಬೇಕು. ಸೀನಪ್ಪನ ಕಾಲೂನು ಚೆನ್ನಾಗಾಗಬೇಕು. ಅದಕ್ಕೆ ಎಲ್ಲ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಒಂದು 20,000 ರೂಪಾಯಿ ಪರಿಹಾರ ಕೊಡ್ಬೇಕಪ್ಪ ನೀವು ಇವ್ರಿಗೆ. ಹಂಗಾದ್ರೆ ವಾಪಸ್ ತಾಂತಾರೆ ಅವರು. ಏನೇ ಲಸ್ಮಕ್ಕ, ಕೆಂಚಮ್ಮ, ಸೀನಪ್ಪ, ನಾನು ಹೇಳಿದ್ದು ಸರಿನಾ? ಇನ್ನೂ ಏನಾದರೂ ಜಾಸ್ತಿ ಬೇಕು ಅಂದರೆ ಈಗಲೇ ಹೇಳ್ಬಿಡ್ರಿ. ಅಯ್ಯೋ ಬಿಡ್ಗುಂಡಜ್ಜಿ, ಅಲ್ಲ ಅವ್ರು ಕೊಟ್ಟಿರೋ ದುಡ್ಡು ಎಷ್ಟು ದಿನ ಇರುತ್ತೆ? ಕಂಡಾರ ದುಡ್ಡು. ನಾವ್ ಯಾವತ್ತೂ ಇನ್ನೊಬ್ರು ದುಡ್ಡಿಗೆ ಆಸೆ ಪಡಾರಲ್ಲ. ಏನಂದ್ರೆ ನನ್ನ ಗಂಡನ ಕಾಲು ಚೆನ್ನಾಗಾಗ್ಬೇಕು, ಆಸ್ಪತ್ರೆಗೆ ತೋರಿಸ್ಬೇಕು ಅಂದ್ರೆ ದುಡ್ಡು ಬೇಕು. ಅದಕ್ಕೋಸ್ಕರ ಕೇಳ್ತಾ ಇದೀವಿ ಅಷ್ಟೇನೆ. ಏನು ನೀನು ಹೇಳಿದಷ್ಟು ನಾವು ತಗೊಂಡು ವಾಪಸ್ ತಾಂತೀವಿ ಕೇಸ್ನ. ಸರಿ, ಇಲ್ಲಿಗೇನೆ ಮುಗಿಸ್ಬಿಡು. ಆದಷ್ಟು ಬೇಗ ದುಡ್ಡು ಕೊಡಕ್ಕೆ ಕೇಳು ಅಷ್ಟೇನೆ. ಇನ್ನೇನಪ್ಪ, ಸಮಾಧಾನ ಆಯ್ತೇನಪ್ಪ? ಸಾವುಕಾರ, ಕಾಳಮ್ಮ ಒಪ್ಕೊಂಡ್ರಲ್ಲ? ಕಣ್ಗುಂಡಜ್ಜಿ, ಹೆಂಗೋ ನೀನಿರೋದಕ್ಕೆ ಹೆಂಗೋ ಒಪ್ಕೊಂಡ್ರು. ನಿನ್ನ ಋಣನ ನಾವು ಯಾವತ್ತೂ ಮರೆಯಲ್ಲ. ಬತ್ತೀವಿನ್ನ. ಸರಿ ಸರಿ ಆಯ್ತು. ಇನ್ನೊಂದ್ಸಲ ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಿ. ನ್ಯಾಯ ರೀತಿಲಿ ಬದುಕದ್ ನೋಡ್ರಿ. ಇನ್ಯಾರೋ ಸಹಾಯ ಮಾಡಕ್ ಬರಲ್ಲ ಇಂಥವೆಲ್ಲ ಮಾಡ್ಕೊಂಡ್ರಿ. ಆತ್ ಕಣ್ಗುಂಡಜ್ಜಿ, ನಾವಿನ್ ಬತ್ತೀವಿ. ಲಸ್ಮಕ್ಕಯ್ಯ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಗುಂಡಜ್ಜಿ ಬತ್ತೀವಿ. ಸರಿ ಆಯ್ತಪ್ಪ, ಹೋಗ್ಬರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.